ಆಲ್ ವೆಲ್ಕಮ್ ಬ್ಯಾಕ್ ಟು ನಿಖಿತಾ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಒಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಲೆಟ್ ಮೀ ಸಿ ನಾನು ಏನು ಕವರ್ ಮಾಡೋಕ್ಕಾಗತ್ತೆ ಅಂತ. ಕೈಂಡ್ ಆಫ್ ಅ ಡೇ ಇನ್ ಮೈ ಲೈಫ್. ನಮ್ಗೆ ಗೊತ್ತಿಲ್ಲ ಈ ವ್ಲಾಗ್ 1 ಡೇಲಿ ಕಂಪ್ಲೀಟ್ ಮಾಡ್ತೀನಿ 2 ಡೇಸಲ್ಲಿ ಕಂಪ್ಲೀಟ್ ಮಾಡ್ತೀನಿ ಅಂತ. ಬಟ್ ಲೆಟ್ ಸಿ ಹೌ ವಿಲ್ ಇಟ್ ಗೋ. ಯಾರೇ ನೀನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇಲ್ಲಿ ನಾನು ಒಂದು ಸ್ವಲ್ಪ ಏರ್ ಕೇರ್ ಕೂಡ ಕಂಪ್ಲೀಟ್ ಮಾಡ್ಕೋತಿದ್ದೆ, ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಮಾಡ್ಕೋಬೇಕು ಅಂತ. ಆ್ಯಂಡ್ ಗೈಸ್, ಕೆಲವು ಪಾರ್ಸೆಲ್ ಬಂದಿತ್ತು ಅಮೆಝಾನಿಂದ, ಅದನ್ನು ಅನ್ಬಾಕ್ಸ್ ಮಾಡ್ತಿದ್ದೀನಿ ಇದೇ ವಿಡಿಯೋಲಿ. ಓ ಏನೋ ಬಾಳೆ ಚಿಕ್ಕದಾಯ್ತು, ಬಾಳೆ ಚಿಕ್ಕದಂತೆ ಚಿಕ್ಕದಾಗಿಲ್ಲ. ಆ್ಯಂಡ್ ಒಂದು ಸ್ವಲ್ಪ ಬಟ್ಟೆ ಕೂಡ ಶಾಪಿಂಗ್ ಮಾಡಿದ್ದೀನಿ. ನಿಮ್ಗೆ ಯಾವುದ್ರದ್ದು ಲಿಂಕ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ, ಡೆಫಿನೆಟ್ಲಿ ನಾನು ನಿಮ್ಗೆ ಲಿಂಕ್ ಶೇರ್ ಮಾಡ್ತೀನಿ. ಆ್ಯಂಡ್ ಒಂದು ಸ್ವಲ್ಪ ಲಾಸ್ಟ್ ಮಿನಿಟ್ ಶಾಪಿಂಗ್ಸ್ ಇತ್ತು, ಅದನ್ನು ಕೂಡ ಮುಗಿಸ್ಕೊಂಡು ಮನೆಗೆ ಬಂದೆ. ಬರೋಷ್ಟೊತ್ತಿಗೆ ಸಂಜೆ ಆಗಿತ್ತು, ಸುಮಾರು ಒಂದು 7 ಗಂಟೆ ಆಗೋಗಿತ್ತು. ಪೂಜೆ ಕೂಡ ಮುಗೀತು. ಆ್ಯಂಡ್ ಬೈ ದ ಟೈಮ್ ಕ್ಲೈಂಟ್ ಒಂದು ಸ್ಯಾರಿ ಕಳಿಸ್ಕೊಟ್ಟಿದ್ರು ಅವ್ರ ಪ್ರೀಪ್ಲೀಟಿಗೆ. ಲೆಟ್ಸ್ ಸಿ ಹೇಗೆ ಬರೋದು ಔಟ್ಪುಟ್ ಅಂತ. ಆ್ಯಂಡ್ ಸ್ಯಾರಿ ಪ್ರೀಪ್ಲೀಟಿಂಗ್ ಕೂಡ ಮಾಡಿದೆ, ನೀವು ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಂತ. ಆ್ಯಂಡ್ ದ ಬೆಸ್ಟ್ ಟೈಮ್ ಸೇವಿಂಗ್ ವರ್ಕ್ ಅಂದರೆ ಇದೆ, ನಾವು ಯಾವುದೇ ಸ್ಯಾರಿ ಪ್ರೀಪ್ಲೀಟ್ ಮಾಡ್ಕೊಂಡು ಉಡೋದು ತುಂಬಾ ಈಸಿಯಾಗಿರುತ್ತೆ. ಆ್ಯಂಡ್ ಗೈಸ್, ನಾನು ಇವತ್ತು ಶಾಪಿಂಗ್ ಮಾಡಿದಂಥ ಕೆಲವು ಪ್ರಾಡಕ್ಟ್ಸ್ ನಿಮಗೆ ಶೇರ್ ಮಾಡ್ತೀನಿ. ಆತಿ ಮೆಹಂದಿ ಕೂಡ ಶಾಪ್ ಮಾಡಿದೆ. ಆ್ಯಂಡ್ ಈ ಕ್ಲಿಪ್ ತುಂಬಾ ಕ್ಯೂಟ್ ಅನಿಸ್ತು ಅಂತ ಈ ಕ್ಲಿಪ್ ಕೂಡ ಒಂದು ಪಿಕ್ ಮಾಡಿದೆ. ಆ್ಯಂಡ್ ಏರ್ಪಿನ್ಸ್, ಈಗ ಒಂದು ಬಾಕ್ಸ್ ಮತ್ತು ಇದೊಂದು ಬಾಕ್ಸ್, ಆ್ಯಂಡ್ ರಬ್ಬರ್ ಬ್ಯಾಂಡ್ಸ್, ಇದಿಷ್ಟು ಶಾಪ್ ಮಾಡಿರೋ ಪ್ರಾಡಕ್ಟ್ಸ್. ಆ್ಯಂಡ್ ಏನಿದಲ್ಲ ಅಂದರೆ ನಾಳೆ ಒಂದು ಮೇಕಪ್ ಇರೋದ್ರಿಂದ ಮೇಕಪ್ಪಿಗೆ ಪ್ಯಾಕ್ ಮಾಡ್ಕೋತಿದ್ದೆ. ಸೊ ಒಂದು ಈವೆಂಟ್ ಇತ್ತು, ಫ್ಯಾಮಿಲಿ ಈವೆಂಟ್, ಅದನ್ನು ಮುಗಿಸ್ಕೊಂಡು ಈಗ ಐ ಆಮ್ ಹೆಡಿಂಗ್ ಟು ಕ್ಲೈಂಟ್ ಲೊಕೇಶನ್. ನೋಡೋಣ ಇವತ್ತು ಹೇಗಿರುತ್ತೆ ನನ್ನ ಡೇ ಅಂತ. ಐ ವಿಲ್ ಬಿ ಶೇರಿಂಗ್ ವಿತ್ ಯು. ಕಮ್ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಆ್ಯಂಡ್ ದಿಸ್ ಈಸ್ ಮೈ ಔಟ್ಫಿಟ್. ಇದು ಆಲ್ಮೋಸ್ಟ್ 4 years ಹಳೆ ಟಾಪ್, ಬಟ್ ಐ ಆಮ್ ಹ್ಯಾಪಿ ದ್ಯಾಟ್ ಐ ಫಿಟ್ ಇನ್ ಟು ಇಟ್. ಆ್ಯಂಡ್ ಇವಾಗ ಟೈಮ್ ಆಲ್ರೆಡಿ 3 o'clock. ಹೋಗ್ತಾ ಮಧ್ಯದಲ್ಲಿ ಸಿಗ್ತೀನಿ. ಇವತ್ತಿನ ನಮ್ಮ ಕ್ಲೈಂಟ್ ಲೊಕೇಶನ್ ಬಂದು ಯಲಹಂಕದಿಂದ ಮುಂದೆ ಪುಟ್ಟೇನಹಳ್ಳಿ ಕಡೆಗಿದ್ದಿದ್ದು. ನಾವು ಹೊರಟಿ ಒಂದು 20 minutes 30 minutesಗೆಲ್ಲ ಲೊಕೇಶನ್ ರೀಚ್ ಆಗೋದ್ವಿ. ತುಂಬ ಟ್ರಾಫಿಕ್ ಇರಲಿಲ್ಲ. ನೀವು ನೋಡ್ತಿರ್ಬೋದು ಲೊಕೇಶನ್ ಪ್ಲೇಸ್ ಕೂಡ ತುಂಬಾ ದೊಡ್ಡದು, ತುಂಬಾ ಸ್ಪೇಷಿಯಸ್ ಆಗಿತ್ತು. ಆ್ಯಂಡ್ ಗೈಸ್, ಲೊಕೇಶನಿಗೆ ಕೂಡ ಬಂದಾಯಿತು. ಎಲ್ಲ ಸೆಟ್ ಕೂಡ ಮಾಡ್ಕೊಂಡಿದ್ದೀನಿ, ನಿಮಗೂ ತೋರಿಸ್ತೀನಿ. ಆ್ಯಂಡ್ ಕ್ಲೈಂಟ್ ಬರೋದಕ್ಕೆ ಒಂದಕ್ಕೋಸ್ಕರ ವೇಟಿಂಗ್. ಆ್ಯಂಡ್ ರೂಮ್ ಕೂಡ ಅಷ್ಟೇ ತುಂಬಾ ಕ್ಲೀನ್, ತುಂಬಾ ಹೈಜೀನ್ ಆಗಿದೆ. ದ ಫಸ್ಟ್ ಥಿಂಗ್ ವಾಟ್ ವಿ ಲುಕ್ ಅಪ್ ಈಸ್ ದಿಸ್, ಇದೆಲ್ಲ ಹೈಜೀನ್ ಆಗಿದೆಯಾ, ನಮಗಿಂತ ಸ್ಪೇಷಿಯಸ್ ಆಗಿ ರೂಮ್ ಇದೆಯಾ ಅಂತಲೇ ಫಸ್ಟ್ ಥಿಂಗ್ ವಿ ಆಲ್ವೇಸ್ ಲುಕ್ ಅಪ್. ಆ್ಯಂಡ್ ನೀವು ನೋಡ್ತಿರ್ಬೋದು ಇಲ್ಲಿ ಸ್ಯಾರಿ ಕೂಡ ಪ್ರೀಪ್ಲೀಟ್ ಮಾಡಿ ಆಲ್ರೆಡಿ ಸೆಟ್ ಮಾಡಿದ್ದೀನಿ. ಆ್ಯಂಡ್ ಮೇಕಪ್ ಸ್ಟಫ್ಸ್ ಕೂಡ ಆಲ್ರೆಡಿ ಎಲ್ಲ ಸೆಟ್ ಆಗಿದೆ. ಆ್ಯಂಡ್ ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ದ ಕ್ಲೈಂಟ್ ಟು ಕಮ್. ನೋಡೋಣ ಎಷ್ಟೊತ್ತಾಗತ್ತೆ ಅಂತ. ಎಲ್ಲ ಸೆಟ್ ಮಾಡಿ ಒಂದು ರೌಂಡ್ ಸುಮ್ಮನೆ ಹೇಗಿದೆ ಲೊಕೇಶನ್ ಅಂತ ಒಂದು ಸೈಟ್ ಹಾಕ್ಕೊಂಡು ನಾವು ಮತ್ತೆ ರೂಮ್ ಕಡೆ ಹೋಗಬೇಕಾಗಿತ್ತು. ಅಷ್ಟೊತ್ತಿಗೆ ಆ ಮಧ್ಯದಲ್ಲಿ ಈ ಒಂದು ಕ್ಲಿಪ್ಪಿಂಗ್ಸ್ ಕೂಡ ಕ್ಯಾಪ್ಚರ್ ಮಾಡಿದೆ. ನೀವು ನೋಡ್ಬೋದು ವಿಡಿಯೋದಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ದೊಡ್ಡ ಸ್ಪೇಷಿಯಸ್ ವೆನ್ಯೂ ಇದು ಅಂತ. ಇಲ್ಲಿ ವೆಡ್ಡಿಂಗ್ ಹಾಲ್ ಇದ್ದರೆ ಆ ಕಡೆ ರೂಮ್ಸ್ ಇತ್ತು, ಡೆಕೋರೇಷನ್ಸ್ ಕೂಡ ಎಲ್ಲ ಸೆಟ್ ಆಗ್ತಿತ್ತು. ಅವತ್ತಿನ ದಿವಸನೇ ಅವ್ರ ಎಂಗೇಜ್ಮೆಂಟ್ ಕೂಡ ಇತ್ತು, ಅದು ಕೂಡ ನಡೀತಿತ್ತು ಸೈಡಲ್ಲಿ. ಆ್ಯಂಡ್ ನಾವು ಕ್ವಿಕ್ಕಾಗಿ ಮೇಕಪ್ ಕೂಡ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ನೀವು ನೋಡ್ತಿರ್ಬೋದು ಮೇಕಪ್ ಕೂಡ ಎಷ್ಟು ಫ್ಯಾಬ್ಲೆಸ್ ಆಗಿ ಬಂದಿದೆ ಅಂತ. ಅವ್ರು ಹಾಕಿದ್ದು ಕ್ಯಾನ್ ಸ್ಯಾರಿ. ಆ್ಯಂಡ್ ಸ್ಪೆಷಲಿ ಕ್ಲೈಂಟ್ ಸ್ಕಿನ್ ಅಂತೂ ಇಟ್ ವಾಸ್ ಅಲ್ಟಿಮೇಟ್, ತುಂಬಾ ಲಕ್ಷಣವಾಗಿದ್ದರು. ಆ್ಯಂಡ್ ಅವ್ರ ಮುಖದಲ್ಲಿ ಇಟ್ ವಾಸ್ ಅ ಕ್ಲಿಯರ್ ಸ್ಕಿನ್, ತುಂಬಾ ಚೆನ್ನಾಗಿತ್ತು ಕೂಡ ಅವ್ರ ಸ್ಕಿನ್ನು. ಆ್ಯಂಡ್ ಅದಕ್ಕೆ ಅಷ್ಟು ಚೆನ್ನಾಗಿ ಮೇಕಪ್ ಕೂಡ ಬಂದಿದ್ದು. ಆ್ಯಂಡ್ ಅವ್ರ ಸಿಸ್ಟರ್ಗೆ ಕೂಡ ನಾವು ಮಿನಿಮಲ್ ಮೇಕಪ್ ಲುಕ್ ಕೊಟ್ಟಿದ್ವಿ, ತುಂಬಾ ಸಿಂಪಲ್ಲಾಗೆ.
ಇದು ಅನ್ಎಕ್ಸ್ಪೆಕ್ಟೆಡಾಗಿ ಲಾಸ್ಟ್ ಮಿನಿಟಲ್ಲಿ ಅವ್ರಿಗೂ ಕೂಡ ಮೇಕಪ್ ಬೇಕು ಅಂತ ಹೇಳಿದ್ದು. ಅದನ್ನು ಮುಗಿಸಿ ಅವ್ರ ಡಾಟರಿಗೆ ಕೂಡ ಡೆವಲಪ್ ಮಾಡಿದ್ವಿ. ಆ್ಯಂಡ್ ಶಿ ವಾಸ್ ಸಿಂಡ್ರಲಾ, ಅಷ್ಟು ಬ್ಯೂಟಿಫುಲ್ ಆಗಿತ್ತು ಪಾಪು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಆ ಬೇಬಿದು ಕಾಸ್ಟ್ಯೂಮ್ ಸಕ್ಕತ್ತಾಗಿತ್ತು. ಆ್ಯಂಡ್ ಹೇರ್ ಸ್ಟೈಲ್ ಕೂಡ ಅದಕ್ಕೆ ಕಾಂಪ್ಲಿಮೆಂಟ್ ಮಾಡ್ತಿತ್ತು. ನೀವು ನೋಡ್ಬೋದು ಆರ್ ಸ್ಮೈಲ್ ಇಟ್ ಸೆಲ್ಫ್ ಇಸ್ ಸೋ ಗುಡ್. ಆ್ಯಂಡ್ ಮೇಕಪ್ ಮುಗಿಸಿ ನಾವು ಹೊರಟಿದ್ದು ಮನೆ ಕಡೆಗೆ. ಆ್ಯಂಡ್ ಮನೆಗೆ ಬಂದು ರೆಸ್ಟ್ ಮಾಡಿ ನಾಳೆ ಬೆಳಗ್ಗೆ ಮತ್ತೆ ಹೋಗ್ಬೇಕಿತ್ತು. ಗೈಸ್ ಈಗ ಮೇಕಪ್ ಮುಗಿಸ್ಕೊಂಡು ಮನೆಗೆ ಬಂದಿದ ತಕ್ಷಣ ಫ್ರೆಶ್ ಅಪ್ ಆಗಿ ಈಗ ರೆಸ್ಟ್ ಮಾಡಬೇಕು. ಆ್ಯಂಡ್ ಮತ್ತೆ ಅರ್ಲಿ ಮಾರ್ನಿಂಗ್ 5:30ಗೆ ರೆಡಿ ಇರಬೇಕು. ನಾವು ಇಲ್ಲಿಂದ ಆಲ್ಮೋಸ್ಟ್ 3 o'clock ಹೊರಡಬೇಕಾಗುತ್ತೆ. ಆ್ಯಂಡ್ ಇವತ್ತಿನ ಮೇಕಪ್ ಕ್ಲಿಪ್ಪಿಂಗ್ಸ್ ನಾನು ಆ್ಯಡ್ ಮಾಡಿದ್ದೀನಿ. ನಾನು ಆದಷ್ಟು ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಐ ಕಾಂಟ್ ಎಕ್ಸ್ಪ್ಲೇನ್ ಅಲ್ಲಿ ಆ ಸಿಚುವೇಶನ್ಸ್ ಹೆಂಗಿರುತ್ತೆ ಅಂತ. ಸಮ್ಟೈಮ್ಸ್ ಆ ಬ್ಯುಸಿಯಲ್ಲಿ ವ್ಲಾಗ್ ಮಾಡ್ತಿದ್ದೆ ಅನ್ನೋದೇ ಮರ್ಕೊಂಡ್ಬಿಟ್ಟಿದ್ದೆ. ಆ್ಯಂಡ್ ಆನ್ ದ ವೇ ಬರುವಾಗ ಗೊತ್ತಾಯಿತು. ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾಳೆ ಕೇಳೇ ನಾವು ಅವ್ರನ್ನೇ ರಿವ್ಯೂ ಹೇಗೆ ಅನಿಸ್ತು ಮೇಕಪ್, ಏನೇನು ಫೀಡ್ಬ್ಯಾಕ್ ಬಂತು ಮೇಕಪ್ ಬಗ್ಗೆ ಅಂತ. ಲೆಟ್ಸ್ ಸಿ. ಆ್ಯಂಡ್ ಮೇಕಪ್ ಅನ್ನೋದು ತುಂಬಾ ಚೆನ್ನಾಗಿ ಬಂದಿತ್ತು. ಅವರು ತುಂಬ ಖುಷಿಪಟ್ಟು. ನಾಳೆ ಮುಹೂರ್ತ ಇರೋದು. ಆ್ಯಂಡ್ ಆದರೂ ಲುಕ್ಸಿ ಅದು ಹೆಂಗೆ ಬರುತ್ತೆ ಅಂತ ಅದನ್ನು ಕೂಡ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮೀಟ್ ಯು ಆಲ್ ಇನ್ ದ ಮಾರ್ನಿಂಗ್. ಬಾಯ್. ಆ್ಯಂಡ್ ಬೆಳಗ್ಗೆನೇ ಬೇಗ ಇದ್ದೀವಿ, ಫ್ರೆಶ್ ಅಪ್ ಆಗಿ ನಾವು ಕ್ಲೈಂಟ್ ಲೊಕೇಶನಿಗೆ ಹೊರಟಿದ್ವಿ. ಆ್ಯಂಡ್ ಗೈಸ್ ಈಗ ಲೊಕೇಶನ್ ಕೂಡ ರೀಚ್ ಆಯಿತು. ಈಗ 3:15, 3:20 ಆಗಿದೆ ಟೈಮು. ಆ್ಯಂಡ್ ಲೆಟ್ಸ್ ಸಿ ಇವತ್ತು ಮುಹೂರ್ತಮ್ಗೆ ಮೇಕಪ್ ಲುಕ್ ಹೇಗೆ ಬರುತ್ತೆ ಅಂತ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಕ್ಯಾಚ್ ಯು ಅಪ್ ಲೇಟರ್. ಆ್ಯಂಡ್ ಇಲ್ಲಿ ಮುಹೂರ್ತಮ್ ಕೂಡ ಸ್ಟೇಜ್ ಸೆಟ್ ಆಗಿತ್ತು. ನಾವು ಕೂಡ ಕ್ವಿಕ್ಕಾಗಿ ಹೋಗಿ ಮೇಕಪ್ ಸ್ಟಾರ್ಟ್ ಮಾಡಿದ್ವಿ. ಬಟ್ ಪ್ರೀವಿಯಸ್ ಡೇ ರಿಸೆಪ್ಷನ್ ಮೇಕಪ್ ಬಗ್ಗೆ ತುಂಬ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ಸ್ ಬಂತು ಅಂತ ಕೇಳಿ ತುಂಬಾ ಖುಷಿ ಆಯಿತು. ಆ್ಯಂಡ್ ಅವ್ರಿಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಬಿಕಾಸ್ ರಿಸೆಪ್ಷನ್ ಆಗಿರೋದ್ರಿಂದ ಸ್ಟೇಜ್ ಲೈಟಿಗೆ ಆ ಮೇಕಪ್ ಶುಡ್ ಕಾಂಪ್ಲಿಮೆಂಟ್ ಅನ್ನೋದು ನಮ್ಮ ತಲೆಯಲ್ಲಿತ್ತು. ಆ್ಯಂಡ್ ಅದೇ ಥರ ಮೇಕಪ್ ಔಟ್ಪುಟ್ ನಾವು ಕೊಟ್ವಿ. ಆ್ಯಂಡ್ ಮುಹೂರ್ತಮ್ಗೆ ಆ್ಯಸ್ ಇಟ್ ಇಸ್ ಡೇ ಲೈಟ್ ತುಂಬಾ ಸಟಲ್ ಮೇಕಪ್ ಬೇಕಾಗಿತ್ತು ಅಂತ ಆ ಸಿಂಪಲ್ ಮೇಕಪ್ ಲುಕ್ ಕೊಟ್ವಿ. ಆ್ಯಂಡ್ ಈ ಸ್ಯಾರಿ ಕಾಂಬಿನೇಷನ್ ವಾಸ್ ಅಲ್ಟಿಮೇಟ್. ಅವ್ರ ಫೇಸ್ ಸ್ಟ್ರಕ್ಚರ್ ಇಟ್ ಸೆಲ್ಫ್ ಇಟ್ ವಾಸ್ ಗುಡ್. ಸ್ಕಿನ್ಗೆ ತುಂಬಾ ಕಾಂಪ್ಲಿಮೆಂಟಿಂಗ್ ಆಗಿತ್ತು ಮೇಕಪ್. ಅವರೇ ಫುಲ್ ಬೊಂಬೆ ಥರ ಇದ್ದರು. ಆ್ಯಂಡ್ ಅವ್ರ ಬೊಂಬೆಗೆ ಕೂಡ ನಾವು ಬೆಳಗ್ಗೆ ಮುಹೂರ್ತಮ್ಗೆ ಮತ್ತೆ ರೆಡಿ ಮಾಡಿದ್ವಿ. ಆ್ಯಂಡ್ ಈ ಹೇರ್ ಸ್ಟೈಲ್ಗೆ ತುಂಬ ಒಳ್ಳೊಳ್ಳೆ ರೆಸ್ಪಾನ್ಸ್ ಬಂತು ನಾನು ಸ್ಟೋರಿ ಹಾಕಿದಾಗ. ಆ್ಯಂಡ್ ಅವ್ರಿಗೂ ಕೂಡ ಪರ್ಸ್ನಲಿ ಶಿ ಗಾಟ್ ಅ ಗುಡ್ ರೆಸ್ಪಾನ್ಸ್. ನಂಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಅವ್ರ ಸಿಸ್ಟರ್ಗೆ ಕೂಡ ನಾವು ಬೆಳಗ್ಗೆ ಡೆವಲಪ್ ಮಾಡಿದ್ವಿ. ಅವ್ರಿಗೆ ಅಗೇನ್ ವಿತ್ ಸಿಂಪಲ್ ಮೇಕಪ್ ಲುಕ್ ಆ್ಯಂಡ್ ವಿತ್ ಬೇಸಿಕ್ ಹೇರ್ ಸ್ಟೈಲ್ ಮಾಡಿದ್ದು. ಅವ್ರು ಕೂಡ ತುಂಬಾ ಇಷ್ಟಪಟ್ಟರು. ಆ್ಯಂಡ್ ಎವ್ರಿಥಿಂಗ್ ವೆಂಟ್ ವೆಲ್. ರೊಟೇಟ್ ಆಗಿ ಹೇಗೆ ಅನಿಸ್ತು ಮೇಕಪ್ಪು? ಆ್ಯಂಡ್ ನೀವು ನೋಡ್ತಿರ್ಬೋದು ಈ ಪುಟಾಣಿ ಎಷ್ಟು ಚೆನ್ನಾಗಿತ್ತು ಅಂತ. ಶಿ ವಾಸ್ ಸೋ ಕೋಆಪ್ರೇಟಿವ್. ನಾನು ವೀಡಿಯೋ ಮಾಡುವಾಗ ಕೂಡ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಮೇಕಪ್ ಕೂಡ ಮುಗೀತು. ಆ್ಯಂಡ್ ಕ್ಲೈಂಟ್ ಕೂಡ ತುಂಬಾ ಖುಷಿಪಟ್ಟರು. ಆ್ಯಂಡ್ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅವ್ರು ಸ್ಯಾಟಿಸ್ಫೈ ಆದರು, ಅದು ತುಂಬಾ ಖುಷಿ ಆಯಿತು. ನಿಮಗೂ ಯಾವುದೇ ರೀತಿ ಮೇಕಪ್ ಎನ್ಕ್ವೈರೀಸ್ ಇದ್ದರೆ ಯು ಕ್ಯಾನ್ ಫೀಲ್ ಫ್ರೀ. ಎನ್ಕ್ವೈರೀಸ್ ಆಗಲಿ ಬುಕಿಂಗ್ಸ್ ಆಗಲಿ ಯು ಕ್ಯಾನ್ ಪಿಂಗ್ ಮೀ ಇನ್ ಇನ್ಸ್ಟಾಗ್ರಾಮ್. ನಾನು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಕೂಡ ಕೆಳಗೆ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.